ಹಂಗಂತೇಳಿ ಎಕ್ಸಸ್ ಮಾಡಬೇಡ್ದ, ಮಾಡ್ರಿ ಸ್ವಲ್ಪ ಮಟ್ಟಿಗೆ ಅವು ಪ್ರಯೋಜನಕರವೇ. ಮುಂಜಾನೆ ವಾಕಿಂಗ್ ಹೋಗ್ರಿ, ನಸ್ಕಿನಾಗ ಹೇಳ್ರಿ, ಪ್ರೇಯರ್ ಮಾಡ್ಕೊಂಡು ವಾಕಿಂಗ್ ಮಾಡ್ರಿ, ಕುಂತಲ್ಲಿ ಹಾಕಿರ್ತಾರೆ. ಹಲ್ಲಲೋಯ. ಹಂಗಂತೇಳಿ ಓದ್ಕೋಬೇಡ್ದ, ಹೋದ್ರಿ ಕಂಪಲ್ಸರಿ. ಯಾಕಂದ್ರೆ ಪೌಲು ಸ್ಟಡಿ ಇದ್ದಿದ್ಕೆ, ಪೌಲು ಎಲ್ಲ ಪ್ರತ್ಯಕ್ಷತೆ ಹೊಂದ್ಕೊಂಡು ಎಲ್ಲ ಅಪೋಸ್ತಲಕ್ಕಿಂತ ಶ್ರೇಷ್ಠನಾಗ್ಯಾನ. ಯಾಕೋ ಗೊತ್ತಾ? ಸ್ಟಡಿ ಆದಂತ ಪೌಲ್ಗೆ. ಹಲ್ಲಲೋಯ. ಹಂಗಂತೇಳಿ ಸ್ಟಡಿ ಇಲ್ಲದ್ರೆ ದೇವ್ರು ಉಪಯೋಗಿಸ್ಕೊಮಲ್ಲ, ಉಪಯೋಗಿಸ್ಕೊತಾನ. ಸ್ಟಡಿ ಇದ್ರು ಓಕೆ, ಇಲ್ದೋದ್ರು ನೋ ಪ್ರಾಬ್ಲಮ್. ಖರೆ ನೀವು ಸ್ಟಡಿ ಇಲ್ದೋದ್ರು ದೇವ್ರ ಪ್ರೀತಿಸ ಆಸ್ತಿ ಕೊಡ್ತಾನ ಅಂತೇಳಿ ಸ್ಟಡಿ ಮಾಡೋ ಅವಕಾಶ ಇದ್ರು ಅದು ಬಂದ್ ಮಾಡ್ಬಾರ್ದು. ಹಲ್ಲಲೋಯ. ಸ್ಟಡಿ ಮಾಡೋ ಅವಕಾಶ ಇದ್ರೆ ಮಾಡ್ರಿ, ಸ್ಟಡಿ ಮಾಡೋ ಅವಕಾಶ ಇಲ್ರಿ, ನಮ್ ಕತಿ ಮುಗ್ದದ, ಅದಕ್ಕೆ ಸ್ಟಡಿ ಇಲ್ದಕ್ಕೆ ನಾವು ಹಿಂಗಿದ್ದೇವೆ ಅಂದ್ರೆ ನಿರಾಶದಾಗ ಇರಬೇಡ್ರಿ. ಸ್ಟಡಿ ಇಲ್ದೋದನು MBBS ಮಾಡಲೋದನು, PhD ಮಾಡಲೋದನು, ಏನ್ ಮಾಡಲೋದನು ದೇವರಿಗೆ ಪ್ರೀತಿಸಿದ್ರೆ, ಶರದಾಗಿದ್ದಂತ ಯೋಸೇಪನಿಗೆ, ಜೈಲ್ನಾಗಿದ್ದಂತ ಯೋಸೇಪನಿಗೆ, ಬಂಧಕದಾಗಿದ್ದ ಯೋಸೇಪನಿಗೆ, ಅವಮಾನದಾಗಿದ್ದಂತ, ನಿಂದೆದಾಗಿದ್ದಂತ ಯೋಸೇಪನಿಗೆ, ದಾಸನಾಗಿದ್ದಂತ ಯೋಸೇಪನಿಗೆ ಸಿಂಹಾಸನ ಏರಿಸಿ ಅನೇಕರು ನಮಸ್ಕಾರ